ಕುಣಿಗಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಮಗೆ ಒಂದು ಸಾರ್ವಜನಿಕರಿಂದ ಮಾಹಿತಿ ಬಂತು ದಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಬ್ಬರು 5 ದಿನ ಗಂಡು ಮಗುವನ್ನು ಮಾರಾಟಕ್ಕೆ ಮಾಡ್ತಾಯಿದ್ದಾರೆ, ಇಲ್ಲೀಗಲ್ ಅಡಾಪ್ಷನ್ ಮಾಡಿಸ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬಂತು. ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟ್ಗೆ ರೀಚ್ ಆಗಿ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅವ್ರನ್ನು ಅಧಿಕಾರಿಗಳನ್ನ ಕರೆಸ್ಕೊಂಡು ವಿಚಾರಿಸುವಾಗ ಇಬ್ಬರು with a 21-year-old and a 25-year-old with unmarried couple ಮಾಗಡಿಯಿಂದ ಬಂದು ಇಲ್ಲಿ ಡೆಲಿವರಿ ಮಾಡಿದ್ದಾರೆ. ಸೊ ಆ ಇಬ್ಬರು ಅನ್ಮ್ಯಾರಿಡ್ ಆಗಿರೋದ್ರಿಂದ ಅವರು ಮಗುನ ಇಟ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಆವಾಗ ಅಲ್ಲೇ ಇರುವ ಇನ್ನೊಬ್ಬ ಅಂಗನವಾಡಿ ಟೀಚರ್ ಜ್ಯೋತಿ ಅನ್ನೋರು, ಸೊ ಅವರು ಈ ಮಗು ವಿಚಾರ ತಿಳಿದು ಅವ್ರನ್ನೂ ಇನ್ನೊಬ್ಬ ಅಕ್ಯೂಸ್ಡ್ ಮುಬಾರಕ್ ಅನ್ನೋವನಿಗೆ ಮಗು ಬೇಕು ಅಂತ ಹೇಳಿ ಅವರಿಗೆ ಒಂದು ಅಡಾಪ್ಷನ್ ಮಾಡಿಸ್ತಾರೆ. ಅದಕ್ಕೂ ಸಲುವಾಗಿ 60,000 ದುಡ್ಡು ತೊಗೊಳ್ತಾರೆ. ಸೊ ಈ ವಿಚಾರ ಗೊತ್ತು ಬಂದ ತಕ್ಷಣ ನಾವು ಚೈಲ್ಡ್ ವೆಲ್ಫೇರ್ ಡೆವಲಪ್ಮೆಂಟ್ ಆ್ಯಂಡ್ CDPO ಕಡೆಯಿಂದನೇ ಒಂದು ಕಂಪ್ಲೇಂಟ್ ತೊಗೊಂಡು FIR ಮಾಡಿ 5 ಜನ ಈ ಬೋತ್ ಕಪಲ್ ಯಾರಿದ್ದಾರೆ ತಂದೆ ತಾಯಿ ಮಗು ಪೇರೆಂಟ್ಸ್ ಯಾರಿದ್ದಾರೆ ಅವರು ಮತ್ತು ಜ್ಯೋತಿ ಅನ್ನೋರು, ಈ ತಾಯಿ ದೊಡ್ಡಮ್ಮ ಇನ್ನೊಬ್ಬರು ಜ್ಯೋತಿ ಅನ್ನೋರು, ಅವರು ಮಗುನ ಯಾರು ರಿಸೀವ್ ಮಾಡ್ಕೊಂಡಿದ್ರೆ ಮುಬಾರಕ್, ಇವರು ಈ 5 ಜನನೂ ಅರೆಸ್ಟ್ ಮಾಡಿ ನ್ಯಾಯಮೂರ್ತಿ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿದೆ. ಮುಖ್ಯದ ವಿಚಾರಣೆ ಮಾಡಿ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮುಗಿಸ್ತೀವಿ. ಇವರು ಅಂಗನವಾಡಿ ಕಾರ್ಯಕರ್ತ ಆ ಹಾಸ್ಪಿಟಲ್ಗೆ ಬೇರೆ ವಿಚಾರಕ್ಕೆ ಯಾಕೋ ಬಂದಿರ್ತಾರೆ. ಆವಾಗ ಈ ಮಗು ಇವರು ವಿಚಾರ ಗೊತ್ತು ಬರುತ್ತೆ. ಗೊತ್ತು ಬಂದಾಗ ಪರಿಚಯ ಆಗಿ ಇವರು ಈ ಥರ ಮಾಡಿಸ್ತಾರೆ. ಮದುವೆ ಆಗಿಲ್ಲ ಅಂತ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ನಾವು ಅದು ವಿಚಾರ ತಿಳಿಸ್ತೀವಿ. ಬಟ್ ಇಬ್ಬರು ಲೀಗಲ್ ಏಜಲ್ಲಿ ಇದ್ದಾರೆ. 24 ಒಬ್ಬರಿಗೆ, ಮೇಲ್ಗೆ 24, ಫಿಮೇಲ್ಗೆ 21 ಇಯರ್ಸ್ ಆಗಿರೋದ್ರಿಂದ ಇಶ್ಯೂ ಏನಿಲ್ಲ. ಅಂಗನವಾಡಿ ಕಾರ್ಯಕರ್ತ ಜ್ಯೋತಿ ಅಂಗನವಾಡಿ ಟೀಚರ್ ಏನಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ. ಅಂಗನವಾಡಿ ಎರಡು ಒಂದೇ ಕೆಲಸ ಮಾಡ್ತಾರೆ. ಸೊ ಜ್ಯೋತಿ ಅನ್ನೋರು ನಾವು ಅದು ವಿಚಾರಣೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇಲ್ಲ ಅಂತ. ಸದ್ಯಕ್ಕೆ ನಮಗೆ ಮಗು ಇಲ್ಲ ಅಂತ ಕಾರಣಕ್ಕೆ ತೊಗೊಂಡಿರೋದು ಕಂಡು ಬರ್ತಾ ಇದೆ. ಬಟ್ ಇನ್ನೂ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀವಿ, ಈ ಥರ ಬೇರೆ ಇದಕ್ಕೆ ಮುಂಚೆನೇ ಏನಾದರೂ ಮಾಡಿದಾರಾ ಅಂತ. ಆ್ಯಸ್ ಆಫ್ ನೌ ನಮ್ಮ ಹತ್ರ ಮಾಹಿತಿ ಇದೆ. ಮಗು ಈಗ ತುಮಕೂರು ಚೈಲ್ಡ್ ವೆಲ್ಫೇರ್ ಡೆವಲಪ್ಮೆಂಟ್ ಆಫೀಸರ್ಗೆ ಕೊಟ್ಟಿದೆ. ಆ್ಯಕ್ಚುಲಿ ಇದು ನಮ್ಮ ನಾಲೆಡ್ಜ್ಗೆ ಬಂದಿರೋದು ಆ ಥರನೇ. ಈ ತಂದೆ ತಾಯಿ ಏನಿದ್ದಾರೆ ಅವ್ರು ನಮಗೆ ಮಗು ವಾಪಸ್ ಬೇಕು ಅಂತ ಕೇಳ್ತಾರೆ. ಆವಾಗ ಅವರು ಸಹಕರಿಸಿಲ್ಲ. ಆ ವಿಚಾರ ಗೊತ್ತು ಬಂದು ನಮಗೆ ಸಾರ್ವಜನಿಕರು ಬಂದು ಹೇಳ್ತಾರೆ, ಈ ಥರ ಬೇರೆಯವರು ಬಂದು ಈ ಥರ ವಾಪಸ್ ಕೇಳ್ತಾಯಿದ್ರು, ಅವ್ರು ಕೊಡ್ತಾಯಿಲ್ಲ, ಮತ್ತೆ ವಾಪಸ್ ಕೇಳಿದ್ರು. ಇದು ವಿಚಾರಣೆಯಲ್ಲಿ ಕಂಡು ಬಂದರೆ ನಾವು ಇಮಿಡಿಯೇಟಾಗಿ ಆ ಥರ ಕ್ರಮ ತಗೊಳ್ತೀವಿ. 5 years and 3 years ಇದೆ. ಸೊ ಅದೊಂದು ಇದು ವಿಚಾರಣೆಯಲ್ಲಿ ನಾವು ಅಪ್ಲೈ ಆಗಿದ್ದರೆ ಇಮಿಡಿಯೇಟಾಗಿ ಅದು ನಾವು ತಗೊಂಡು ಮಾಡಿಸ್ತೀವಿ. ಯಾವ ಸೆಕ್ಷನ್ ಇದೆ?